ಜಾತಿ ರಾಜಕಾರಣವೇ ಪ್ರಾಧಾನ್ಯತೆ ವಹಿಸಲಿದೆ ಎಂದೇ ಬಿಂಬಿಸಲಾಗುತ್ತಿದ್ದ ವಿರಾಜಪೇಟೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಕೆಜಿ ಬೋಪಯ್ಯ ಗೆಲುವು ಸಾಧಿಸುವ ಮೂಲಕ ಕೊಡಗಿನಲ್ಲಿ ಜಾತಿ ರಾಜಕಾರಣ ನಡೆಯುವುದಿಲ್ಲವೆಂಬುದನ್ನು ಸಾರಿ ಹೇಳಿದಂತಿದೆ. ಕೆಜಿ ಬೋಪಯ್ಯನವರು 67,250 ಮತಗಳನ್ನು ಪಡೆದು ವಿಜಯಿಯಾಗಿದ್ದು, ಸಮೀಪದ ಪ್ರತಿಸ್ಪರ್ಧಿಯಾಗಿದ್ದ ಕಾಂಗ್ರೆಸ್ನ ಬಿಟಿ ಪ್ರದೀಪ್ ಅವರು 63,836 ಮತಗಳನ್ನು ಪಡೆದು 3,414 ಮತಗಳ ಅಂತರದಲ್ಲಿ ಸೋಲನ್ನು ಕಂಡಿದ್ದಾರೆ. ಇನ್ನು ಜೆಡಿಎಸ್ ಅಭ್ಯರ್ಥಿ ಡಿಎಸ್ ಮಾದಪ್ಪ ಕೇವಲ 5,880 ಮತಗಳನ್ನು ಪಡೆದಿದ್ದು ಮೂರನೇ ಸ್ಥಾನ ಪಡೆದಿದ್ದಾರೆ. ರಾಜ್ಯ ವಿಧಾನಸಭೆಯ ಇತಿಹಾಸದಲ್ಲಿ ಒಂದು ಬಾರಿ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದವರು ಎರಡನೇ ಬಾರಿ ಗೆದ್ದು ಬಂದ ಉದಾಹರಣೆಗಳಿಲ್ಲ. ಆದರೆ ವಿಧಾನಸಭಾಧ್ಯಕ್ಷರಾಗಿದ್ದ ಕೆಜಿ ಬೋಪಯ್ಯ ಈ ಬಾರಿಯೂ ಗೆಲುವು ಸಾಧಿಸುವುದರೊಂದಿಗೆ ದಾಖಲೆ ನಿರ್ಮಿಸಿದ್ದಾರೆ. ತಮ್ಮ ಗೆಲುವಿನ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬೋಪಯ್ಯ, ಇದು ಅಭಿವೃದ್ಧಿಗೆ ಸಂದ ಜಯವಾಗಿದ್ದು ಜಿಲ್ಲೆಯಲ್ಲಿ ಜಾತಿ ರಾಜಕಾರಣ ನಡೆಯುವುದಿಲ್ಲವೆಂಬುದು ಸಾಬೀತಾಗಿದೆ ಎಂದು ಹೇಳಿದರು. ಕೊಡಗು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಗಟ್ಟಿಯಾಗಿದೆ ಸಂಘಟನೆಯಲ್ಲಿ. ಬಹುಶಃ ಈ ಎರಡು ಕ್ಷೇತ್ರಗಳಲ್ಲಿ ನಮ್ಮ ವಿಜಯ ಮತ್ತೊಮ್ಮೆ ತೋರಿಸಲ್ಪಟ್ಟಿದೆ. ನಮ್ಮ ಅಭಿವೃದ್ಧಿ ಒಂದು ಹಾಗೆ ಪಕ್ಷದ ಸಂಘಟನೆ ಕಾರ್ಯಕರ್ತರ ಹಗಲಿರುಳು ದುಡಿಮೆ ಈ ಒಂದು ವಿಜಯಕ್ಕೆ ಕಾರಣ ಆಗಿದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು, ಈ ಜಿಲ್ಲೆಯಲ್ಲಿ ಜಾತಿ ರಾಜಕಾರಣ ನಡೆಯಲ್ಲ ಅನ್ನೋದನ್ನು ಕಳೆದ ಬಾರಿ ತೋರಿಸ್ಕೊಟ್ಟಿದೆ. ಈ ಬಾರಿ ಅಂತೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತೋರಿಸ್ಕೊಟ್ಟಿದೆ. ಜಾತಿ ಹೆಸರಲ್ಲಿ ಸಮಾಜವನ್ನು ಒಡೆಯುವಂಥ ಕೆಲಸ ಬಹಳ ದೊಡ್ಡವರು ಸೇರಿಕೊಂಡು ಮಾಡ್ತಾ ಇರುವಂಥದ್ದು ನಮಗೆ ಬಹಳ ನೋವು ತಂದಿದೆ. ಅವ್ರಿಗೆ ಇನ್ನಾದರೂ ಹೇಳ್ತೇನೆ, ಈ ಜಾತಿ ಸಮಾಜ ಒಡೆಯುವ ಕೆಲಸ ಇನ್ನಾದರೂ ಬಿಟ್ಟು ಈ ಕೊಡಗು ಜಿಲ್ಲೆಯದು ತನ್ನದೇ ಆದಂಥ ವಿಚಾರ ಸಂಸ್ಕೃತಿ ಇದೆ, ಅದನ್ನು ಉಳಿಸಲಿಕ್ಕೆ ಕೈ ಜೋಡಿಸಿ. ನಿಮಗೆ ಇನ್ನಾದರೂ ನಮ್ಮ ಕುಲದೇವತೆ ಕಾವೇರಿ ಮಾತೆ ಒಳ್ಳೆ ಬುದ್ಧಿ ಕೊಡಲಿ ಪ್ರಾರ್ಥನೆ ಮಾಡಿ.